ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ವಾಹನ ಸವಾರರೇ, ಇದು ನೀವು ನೋಡಲೇಬೇಕಾದಂತಹ ಸುದ್ದಿ. ಮನೆ ಕಾಂಪೌಂಡ್ ಹೊರತಾಗಿ ಬೇರೆಡೆ ವಾಹನವನ್ನ ನಿಲ್ಲಿಸೋರು ಇಲ್ಲಿ ನೋಡಿ. ಮೆಟ್ರೋ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಸರ್ಕಾರದಿಂದ ಮತ್ತೊಂದು ಶಾಕ್. ಎಲ್ಲೆಲ್ಲಿಂದ ಸರ್ಕಾರಕ್ಕೆ ಹಣ ಬರುತ್ತೋ ಅಲ್ಲೆಲ್ಲಾ ಕಡೆಯಿಂದ ಪೀಕೋ ಪ್ರಯತ್ನ. ನೋಡಿ, ಪಾರ್ಕಿಂಗ್ ಫೀ ನೀತಿ ಜಾರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮನೆ ಕಾಂಪೌಂಡ್ ಹೊರತಾಗಿ ಎಲ್ಲೇ ವಾಹನ ನಿಲ್ಲಿಸಿದ್ರೂ ಕೊಡಬೇಕು ಕಾಸು. ರಸ್ತೆ ಅಥವಾ ಹೊರಗಡೆ ವಾಹನ ನಿಲ್ಲಿಸಿದ್ರೆ ಕೊಡಬೇಕು ಪಾರ್ಕಿಂಗ್ ಫೀ. ನಿಯಮ ಉಲ್ಲಂಘಿಸಿ ಕಟ್ಟಡ ಕಟ್ಟೋರಿಗೆ ಈ ನಿಯಮವಂತೆ. ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅದನ್ನ ಬಗೆಹರಿಸುವುದಕ್ಕೆ ಈ ನಿಯಮ ಅಂತಿದೆ ಜಿಬಿಎ. ಪಾರ್ಕಿಂಗ್ಗೆ ಜಾಗ ಬಿಡದೆ ಕಟ್ಟಡ ನಿರ್ಮಿಸಿ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ಅನ್ನ ಎಷ್ಟೋ ಕಡೆ ಮಾಡಿರ್ತಾರೆ. ಇದರಿಂದ ತೊಂದರೆ ಅನುಭವಿಸ್ತಾ ಇರುವಂತಹ ವಾಹನ ಸವಾರರು ಮತ್ತೆ ಪಾದಚಾರಿಗಳು. ಹೀಗಾಗಿ ಪಾರ್ಕಿಂಗ್ ಫೀ ನಿಯಮ ಜಾರಿ ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ಈಗಾಗಲೇ 2025ರಿಂದ ಕಸದ ಸೆಸ್ ಸಂಗ್ರಹಿಸ್ತಾ ಇರುವಂತಹ 5 ನಗರ ಪಾಲಿಕೆಗಳು ಭಾರಿ ವಿರೋಧದ ನಡುವೆಯೂ ಯಶಸ್ವಿಯಾಗಿ ಕಸದ ಸೆಸ್ ಸಂಗ್ರಹ ಆಗ್ತಾ ಇದೆ. ಇದೇ ಮಾದರಿಯಲ್ಲಿ ಪಾರ್ಕಿಂಗ್ ಫೀ ನೀತಿ ಜಾರಿಗೆ ತರುವುದಕ್ಕೆ ಕರಡನ್ನ ಸಿದ್ಧ ಮಾಡ್ತಾ ಇದೆ. ಹಾಗಿದ್ರೆ ಏನಿದು ಜಿಬಿಎ ಪಾರ್ಕಿಂಗ್ ಫೀ ರೂಲ್ಸ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಗೇಟ್ ಒಳಗಡೆ ಹೊರತಾಗಿ ಎಲ್ಲೇ ವಾಹನ ನಿಲ್ಲಿಸಿದ್ರೂ ಜಿಬಿಎಗೆ ದರ ಪಾವತಿ ಮಾಡಬೇಕು. ಒಂದು ಕಾರಿಗೆ ಮಾಸಿಕ ದರ ನಿಗದಿ ಮಾಡಲಿಕ್ಕಿದೆ ಜಿಬಿಎ. ಪಿಪಿಪಿ ಮಾಡೆಲ್ನಲ್ಲಿ ಹೊಸ ನೀತಿ ಜಾರಿ ಮಾಡಲಿಕ್ಕಿದೆ ಜಿಬಿಎ. ಪ್ರತಿ ಕಾರಿಗೆ 3,000ವರೆಗೆ ದರ ನಿಗದಿಗೆ ಬಿಡಿಎ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇದೆ. ಜಿಬಿಎಗೆ ಹಣ ಕೊಟ್ರೆ ಪ್ರತಿ 2 ಲಕ್ಷ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗತ್ತೆ. ಇದು ಯಾವ ರೀತಿಯಾಗಿ ವರ್ಕೌಟ್ ಆಗತ್ತೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಇದನ್ನ ಯಾವ ರೀತಿಯಾಗಿ ಜಾರಿಗೆ ತರಬೇಕು ಅಂತ ಹೇಳಿ ಜಿಬಿಎ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ, ಮತ್ತೆ ಎಷ್ಟೋ ಮನೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಪಾರ್ಕಿಂಗ್ ಇಲ್ಲದೆ ಮನೆಗಳನ್ನ ಕಟ್ಟಿದ್ದಾರೆ. ಅಂಥವ್ರಿಗೆ ಇದು ಯಾವ ರೀತಿಯಾದಂತಹ ಹೊಡೆತ ಬೀಳುತ್ತೆ ಅಂತ? ರಮ್ಯಾ, ಬೆಂಗಳೂರು ಅಂದ ತಕ್ಷಣ ಮೊದಲು ನೆನಪಾಗುವಂಥದ್ದು ಇಲ್ಲಿನ ಟ್ರಾಫಿಕ್ಕು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ, ಸಿಕ್ಕ ಜಾಗಗಳಲ್ಲಿ ವಾಹನಗಳನ್ನು ಪಾರ್ಕ್ ಮಾಡ್ತಾ ಇರುವಂಥವರ ಸಂಖ್ಯೆ ಹೆಚ್ಚಾಗ್ತಿದೆ. ಇದು ಕೂಡ ಟ್ರಾಫಿಕ್ ಸಮಸ್ಯೆಗೆ ಪ್ರಮುಖವಾದಂಥ ಕಾರಣ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಜಿಬಿಎ ಜನಸಾಮಾನ್ಯರಿಗೆ ಹೊರೆ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಈಗಾಗಲೇ ಬಹುತೇಕ ಕಡೆಗಳಲ್ಲಿ ಪೇ ಆ್ಯಂಡ್ ಪಾರ್ಕ್ ವ್ಯವಸ್ಥೆಯನ್ನು ಜಿಬಿಎ ಮಾಡ್ತಾ ಇದೆ. ಜೊತೆಗೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಇದನ್ನು ಹೊರತಾಗಿಯೂ ಕೂಡ ಪೇ ಅಂದರೆ ಪಾರ್ಕಿಂಗ್ ಪೇ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಯಾರು ತಮ್ಮ ಗೇಟಿನ ಹೊರಭಾಗದಲ್ಲಿ ಯಾವುದಾದ್ರು ಒಂದು ಕಾರನ್ನು ನಿಲ್ಲಿಸಿದರೆ ಅದಕ್ಕೆ 1 ತಿಂಗಳಿಗೆ 3,000 ರೂಪಾಯಿ ಹಣವನ್ನು ಕಟ್ಟಬೇಕು ಅನ್ನುವಂತಹ ಒಂದು ನೀತಿಯನ್ನು ಜಾರಿಗೆ ತರಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಇದು ಈ ಒಂದು ಪಾಲಿಸಿಯನ್ನು ಜಾರಿಗೆ ತಂದಿದ್ದೇ ಆದಲ್ಲಿ ಕಂಡ ಜಾಗಗಳಲ್ಲಿ ಪಾರ್ಕನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಜಿಬಿಎ ಮಾಡ್ತಾ ಇದೆ. ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಈ ಹಿಂದೆ ಪರಮೇಶ್ವರ್ ಬೆಂಗಳೂರು ನಗರ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ನಿಯಮವನ್ನು ಜಾರಿಗೆ ತರಬೇಕು ಅಂತೇಳಿ ಅಂದು ಜಿಬಿಎ ಹಿಂದೆ ಬಿಬಿಎಂಪಿ ಆಗಿತ್ತು, ಅವಾಗಲೂ ಕೂಡ ಒಂದು ಚಿಂತನೆ ನಡೆದಿತ್ತು. ಯಾರು ಪಾರ್ಕಿಂಗನ್ನು ಹೊಂದಿದ್ದಾರೆ ಅವರಿಗೆ ಕಾರನ್ನು ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಶುಲ್ಕವನ್ನು ವಿಧಿಸೋದು ಬೇಡ. ಒಂದು ವೇಳೆ ಪಾರ್ಕಿಂಗ್ ಇಲ್ದಿತ್ತಿರುವಂಥವ್ರು ಯಾರಾದರೂ ಕಾರನ್ನು ಖರೀದಿ ಮಾಡ್ತಾರೆ ಅಂತಂದರೆ ಅವರಿಗೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಬೇಕು ಅಥವಾ ಒಂದಷ್ಟು ತಿಂಗಳಿಗೆ ಇಂತಿಷ್ಟು
ಇಂತಿಷ್ಟು ದರವನ್ನು ನಿಗದಿ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡಲಾಗಿತ್ತು. ಜೊತೆಗೆ ಯಾರ ಮನೆಯಲ್ಲಿ ಪಾರ್ಕಿಂಗ್ ಇಲ್ಲ ಅವರು ಕಾರನ್ನು ಖರೀದಿ ಮಾಡಲೇಬಾರ್ದು ಅನ್ನುವಂತಹ ಒಂದು ನಿಯಮವನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದರೆ ಇದು ಸಾಕಷ್ಟು ವಿರೋಧಕ್ಕೆ ಕಾರಣ ಆಯಿತು, ಜೊತೆಗೆ ಟೀಕೆಗೂ ಕೂಡ ಕಾರಣ ಆಯಿತು. ಸೊ ಸರ್ಕಾರ ಮತ್ತು ಅಂದಿನ BBMP ಈ ಒಂದು ನಿರ್ಧಾರವನ್ನು ಕೈಬಿಟ್ಟಿದ್ದು. ಇದೀಗ GBA ಈ ಒಂದು ಹೊಸ ನಿರ್ಧಾರವನ್ನು ಅಥವಾ ಹೊಸ ಒಂದು ಪಾಲಿಸಿಯನ್ನು ತರಲಿಕ್ಕೆ ಹೊರಟಿರುವಂಥದ್ದು ನಿಜವಾಗ್ಲೂ ಹಾಸ್ಯಾಸ್ಪದ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ 70% ಜನ ಬಾಡಿಗೆಗೆ ಇರುವಂಥದ್ದು. ಅವರು ಕಾರನ್ನು ಖರೀದಿ ಮಾಡ್ತಾರೆ ಅಥವಾ ಅವ್ರು ಬೇರೆ ಕಡೆಯಿಂದ ಕಾರನ್ನು ತಂದು ಮನೆ ಹೊರಗಡೆ ಕಾರನ್ನು ನಿಲ್ಲಿಸ್ತಾರೆ. ಅವರಿಗೆ ನೀವು ಈ ರೀತಿಯಾದಂಥ ಒಂದು ಶುಲ್ಕವನ್ನು ವಸೂಲಿ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತದೆ. ಸೊ ಇದೀಗ ಚರ್ಚಾ ಹಂತದಲ್ಲಿದೆ. ಸಾಧಕ ಬಾಧಕಗಳನ್ನು ತೀರ್ಮಾನ ಮಾಡಿ ಸರ್ಕಾರ GBA ಅಂತಿಮವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಯಾವ ರೀತಿಯಾಗಿ ಪತ್ತೆ ಹಚ್ತಾರೆ, ಮತ್ತೆ ಯಾರೋ ಬಂದು ಮನೆ ಬಾಗ್ಲ ಹತ್ರ ನಿಲ್ಲಿಸಿರ್ತಾರೆ, ಇದನ್ನು ಯಾರಿಗೆ ದಂಡ ಹಾಕ್ತಾರೆ, ಮತ್ತೆ ಎಷ್ಟೋ ಹಳೆ ಮನೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳೇ ಇಲ್ಲ, ಅದು ಅವರಿಗೆ ಯಾವ ರೀತಿಯಾಗಿ ಹೊರೆಯಾಗುತ್ತೆ ಅನ್ನೋದೆಲ್ಲವನ್ನು ಕೂಡ ಚಿಂತೆ ಮಾಡಬೇಕಾಗಿದೆ. ಎಷ್ಟು ದಂಡ ವಿಧಿಸ್ತಾರೆ, ಯಾವಾಗಿಂದ ಜಾರಿ ಕಾದ್ ನೋಡೋಣ.